ನಿವೃತ್ತ 60 ಶಿಕ್ಷಕರಿಗೆ ಸನ್ಮಾನ ಮಾಡಿ ಅದ್ಧೂರಿಯಾಗಿ ಶಿಕ್ಷಕ ದಿನಾಚರಣೆ ಆಚರಣೆ ಮಾಡಿದ ನೆಲಮಂಗಲ ತಾಲೂಕಿನ ಶಿಕ್ಷಕರು. ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಗೋಪಿ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮವು ನೆಲಮಂಗಲ ಜನಪ್ರಿಯ ಶಾಸಕರಾದ ಎಂ ಶ್ರೀನಿವಾಸ್, ನೆಲಮಂಗಲ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ನಾರಾಯಣಗೌಡ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ರಮೇಶ್ ಮತ್ತು ಎಲ್ಲ ಗಣ್ಯ ವ್ಯಕ್ತಿಗಳೆಲ್ಲ ಸೇರಿ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ವಿಶೇಷವೆಂದರೆ ಗುರುಭವನದಿಂದ ಗೋಪಿ ವೆಂಕಟೇಶ್ವರ ಸಮುದಾಯ ಭವನದವರೆಗೆ ಬೆಳ್ಳಿ ಪಲ್ಲಕ್ಕಿಯಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಭಾವಚಿತ್ರ ಇಟ್ಟು ಮೆರವಣಿಗೆ ಮಾಡಲಾಯಿತು. ಮೆರವಣಿಗೆಯಲ್ಲಿ ವೀರಗಾಸೆ, ದೇವರ ಉತ್ಸವ, ಡೊಳ್ಳು ಕುಣಿತ ಸೇರಿದಂತೆ ನಾನಾ ಕಲಾ ತಂಡಗಳ ಮೂಲಕ ಅದ್ಧೂರಿಯಾಗಿ ಮೆರವಣಿಗೆ ನಡೆಸಲಾಯಿತು. ಈ ಮೆರವಣಿಗೆಯಲ್ಲಿ ಶಿಕ್ಷಕರು ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದರು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ರಮೇಶ್, ನನಗೆ ತುಂಬಾ ಸಂತೋಷವಾಗುತ್ತಿದೆ. ವರ್ಷದಿಂದ ವರ್ಷಕ್ಕೆ ತುಂಬಾ ವಿಜೃಂಭಣೆಯಿಂದ ನಾವು ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡುತ್ತಿದ್ದೇವೆ. ಇದಕ್ಕೆ ಕಾರಣ ನಮ್ಮ ನೆಲಮಂಗಲ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್. ಇವತ್ತು ಸಹ ನೆಲಮಂಗಲ ತಾಲೂಕಿನ ಎಲ್ಲ ಶಿಕ್ಷಕರಿಗೆ ವೈಯಕ್ತಿಕವಾಗಿ ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ಎಲ್ಲ ಶಿಕ್ಷಕರಿಗೆ ಉಡುಗೊರೆಯನ್ನು ನೀಡಿದ್ದಾರೆ. ಅವರು ನಮ್ಮಿಂದ ಬಯಸುವುದು ಒಂದೇ, ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ಕೊಟ್ಟು ಒಳ್ಳೆಯ ಫಲಿತಾಂಶ ಬರಬೇಕು. ತಾಲೂಕಿಗೆ ಕೀರ್ತಿ ತರುವ ಕೆಲಸ ವಿದ್ಯಾರ್ಥಿಗಳು ಮಾಡಲಿ ಎಂದು ಅವರು ಆಶಿಸುತ್ತಾರೆ. ಇಂತಹ ಶಾಸಕರು ಪಡೆದಿರುವ ನಾವೇ ಧನ್ಯರು ಎಂದು ಸಂತಸ ವ್ಯಕ್ತಪಡಿಸಿದರು. ಇವತ್ತು ನೆಲಮಂಗಲ ತಾಲೂಕು ಆಡಳಿತ ಮಾನ್ಯ ಶಾಸಕರು ಶಿಕ್ಷಕ ದಿನಾಚರಣೆಯನ್ನು ಅದ್ದೂರಿಯಾಗಿ ವೆಂಕಟೇಶ್ವರ ಗೋಪಿ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ನಡೆಸಲಾಗಿತ್ತು. ಸುಮಾರು 1,000 ಶಿಕ್ಷಕರು ಇವತ್ತು ಭಾಗವಹಿಸಿದ್ದಾರೆ. ಬೆಳಗ್ಗೆ ಗುರುಭವನದಿಂದ ಮಾನ್ಯ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಭಾವಚಿತ್ರ ಮೆರವಣಿಗೆಯೊಂದಿಗೆ ಪ್ರಾರಂಭಿಸಿ 11 ಗಂಟೆಗೆ ನಮ್ಮ ಕಾರ್ಯಕ್ರಮ ಪ್ರಾರಂಭವಾಯಿತು. ಗುರುಪ್ರಸಾದ್ ಅವರು ಸಹ ನಮ್ಮ ಒಳ್ಳೆಯ ಉಪನ್ಯಾಸವನ್ನು ಶಿಕ್ಷಕರಿಗೆ ಉಣಬಡಿಸಿದರು. ನಂತರ ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಿ ಮುಕ್ತಾಯಗೊಳಿಸಲಾಗಿದೆ. ಎಲ್ಲರಿಗೂ ಕೂಡ ಮಾನ್ಯ ಶಾಸಕರು ಒಳ್ಳೆಯ ಊಟದ ವ್ಯವಸ್ಥೆಯನ್ನು ಮತ್ತು 60 ಜನ ಶಿಕ್ಷಕರು, 55 ಶಿಕ್ಷಕರು ಮತ್ತು 4 ಜನ ಶಿಕ್ಷಕರು ಜಿಲ್ಲಾ ಪ್ರಶಸ್ತಿ ಮತ್ತು ರಾಜ್ಯ ಪ್ರಶಸ್ತಿ ಶಿಕ್ಷಕರಿಗೆ ಗೌರವ ಸಮರ್ಪಣೆಯನ್ನು ಕೂಡ ಮಾಡಲಾಯಿತು. ಈ ಕಾರ್ಯಕ್ರಮ ಅದ್ದೂರಿಯಾಗಿ ಮೂಡಿಬರೋದಕ್ಕೆ ಸಂಪೂರ್ಣ ಕಾರಣಕರ್ತರು ನಮ್ಮ ಮಾನ್ಯ ಶಾಸಕರು ಹಾಗೂ ತಾಲೂಕು ಆಡಳಿತ ಅಂತ ಹೇಳಕ್ಕೆ ಬಯಸ್ತೇನೆ. ಈಗ ಸಹಕಾರ ಕೊಟ್ಟಂಥ ಮಾನ್ಯ ಶಾಸಕರಿಗೆ, ಆಡಳಿತ ವರ್ಗದವರಿಗೆ ಮತ್ತು ನಮ್ಮ ಶಿಕ್ಷಕ ಸಂಘದ ಎಲ್ಲ ಪ್ರತಿನಿಧಿಗಳಿಗೆ, ಮಾಧ್ಯಮ ಮಿತ್ರರಿಗೆ ಮತ್ತು ಶಿಕ್ಷಕ ವೃಂದದವರಿಗೆ ತುಂಬ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ವರ್ಷದಿಂದ ವರ್ಷಕ್ಕೆ ಬದಲಾವಣೆ ಆಗ್ತಾ ಇದೆ. ಅವು ಕಳೆದ ವರ್ಷಕ್ಕೂ ಹೋಲಿಕೆ ಮಾಡಿದ್ರೆ ಈ ವರ್ಷದಲ್ಲಿ ಏನಾದರೂ ವಿಶೇಷತೆ ಅಂದರೆ ಈಗ ಎಲ್ಲ ಶಿಕ್ಷಣ ಕೆಲಸ ಬೆಳಗ್ಗೆ ನಾವು ರಂಗೋಲಿ ಮಾಡಿದ್ವಿ. ರಂಗೋಲಿ ಹಾಕಿ ವಿಶೇಷ ಆಗಿರ್ಬೇಕು. ಶಿಕ್ಷಕರು ಸಂಪೂರ್ಣ ತೋರಿಸ್ಕೊಳ್ಳೋಕ್ಕೋಸ್ಕರ ಒಂದು ಸೆಲ್ಫಿ ಪಾಯಿಂಟ್ ಅನ್ನ ಮಾಡಿದ್ವಿ. ಮತ್ತು ಶಿಕ್ಷಕರಿಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು, ಹಿರಿಯ ಶಿಕ್ಷಕರಿಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ವಿ. ಶಿಕ್ಷಕರಲ್ಲಿ ಹೊಸತನವನ್ನು ಮೂಡಿಸೋದಕ್ಕೆ ಎಲ್ಲ ಈ ಸಲ ಶಿಕ್ಷಕರ ಜೊತೆಗೆ ನಮ್ಮ ಅವ್ರು ಸಹಕಾರ ಕೊಟ್ಟಂತ ಕ್ಲರ್ಕ್ ಇರಬಹುದು, HM ಇರಬಹುದು, ಡಿ ಗ್ರೂಪ್ ಇರಬಹುದು, ಎಲ್ಲರೂ ಕೂಡ ಸನ್ಮಾನ ಮಾಡಿದ್ವಿ. ಅದು ವಿಶೇಷ. ಈ ಸಲ ನಾವು ಅಡಿಷನ್ ಮಾಡ್ಕೊಂಡಿದ್ವಿ. ಅದರಿಂದ ಈ ಸಲ ಎಲ್ಲ ಶಿಕ್ಷಕರು ಕೂಡ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಮುಂದೆ ಕೂಡ ಅವರು ಸಹಕಾರ ಕೊಟ್ಟರೆ ಗುಣಾತ್ಮಕ ಶಿಕ್ಷಣ ನೀಡಕ್ಕೆ ಸಾಧ್ಯ ತಾಲೂಕಲ್ಲಿ ನನ್ನ ಅರ್ಥ ಮಾಡ್ಕೊಂಡು ನಮ್ಮ ಶಾಸಕರು ಇದಕ್ಕೆ ಎಲ್ಲಾ ರೀತಿಯ ಸಹಕಾರ ಕೊಟ್ಟಿದ್ದಾರೆ. ಅವರಿಗೆ ಮತ್ತೊಮ್ಮೆ ಧನ್ಯವಾದ. ಎಷ್ಟು ಜನ ಶಿಕ್ಷಕರು? 55 ಜನ ಶಿಕ್ಷಕರು. 5 ಜನ, 4 ಜನ ನಮ್ಮ 3 ಜನ ಜಿಲ್ಲಾ ಮಟ್ಟ, 1 ರಾಜ್ಯ ಪ್ರಶಸ್ತಿ, 59 ಜನ, ಒಬ್ಬರು ಇನ್ನೊಬ್ಬರು ಶಿಕ್ಷಕರು ಕೊಟ್ಟಿದ್ದೀವಿ. ಕಾಲೇಜಿನ ಒಟ್ಟು 60 ಶಿಕ್ಷಕರಿಗೆ ಸನ್ಮಾನ ಮಾಡಿದ್ವಿ. ಏನಾದರೂ ಅಭಯ ಹಸ್ತ ಏನಾದರೂ ನೀಡಿದ್ರ ಅಂತ ಶಿಕ್ಷಕ ಮೊಹಮ್ಮದ್ ಅಲೀಂ, ಚಾಮುಂಡಿ ನ್ಯೂಸ್, ನೆಲಮಂಗಲ.